ಏರಿಯಾ ಆಫ್ ಟ್ರಯಾಂಗಲ್ ಕೋಆರ್ಡಿನೇಟ್ಸ್ ಕೊಟ್ಟಾಗ ಯಾವ ರೀತಿಯಲ್ಲಿ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಹೆರಾನ್ಸ್ ಫಾರ್ಮುಲಾ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಿಮ್ಮ ಹೆರಾನ್ಸ್ ಫಾರ್ಮುಲಾ. ದಿಸ್ ಇಸ್ ಒನ್ ಆಫ್ ದ ವೇಸ್ ಆಫ್ ಪುಟಿಂಗ್ ಇಟ್ ಅಕ್ರಾಸ್. ಇದೊಂದೇ ಅಂತಲ್ಲ, ಇನ್ನೊಂದು ರೀತಿಯಲ್ಲೂ ಬರಿಬೋದು. ನಾವೆಲ್ಲ ಹೇಗೆ ಓದ್ತೀವಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬರೆದಿರ್ತೀವಿ ಅಂತ ಹೇಳಿದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು x y minus y plus x y minus y plus x y minus y. ಮತ್ತಿದು 1 2 3 2 3 1 3 1 2 ಅಲ್ವಾ? ಹಾಂ, ಇದನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದಾಗ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, half of x1 x2 x3 ಡಿಟರ್ಮಿನೆಂಟ್, ಮತ್ತು y1 y2 y3 ಮತ್ತು 1 1 1. ಸೊ ಇದನ್ನು ವೆರಿಫೈ ಮಾಡ್ಬೋದು. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಕಾಲಮ್ 1 ಅಲ್ವಾ? ಯಾಕಂದರೆ x1 x2 x3 ಈ ರೀತಿಯಲ್ಲಿ ಬೇಕು. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂದರೆ ಬರುತ್ತೆ. ಸೊ ಮೊದಲನೇದಾಗಿ x1, ಸೊ ಇಗ್ನೋರಿಂಗ್ ದ ಫಸ್ಟ್ ರೋ ಆ್ಯಂಡ್ ದ ಫಸ್ಟ್ ಕಾಲಮ್, y2 minus y3 minus x2 y1 minus y3 plus x3 y1 minus y2 ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್. ಸೊ ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ? ಸೊ ಇದೆಲ್ಲ ಈ ರೀತಿಯಲ್ಲಿ ಬೈತು ಅಂತ ಹೇಳಿದ್ರೆ ಅದೇ ಉತ್ತರ ಬಂತು ನೋಡಿ. ಇದು ಸ್ವಲ್ಪ ನೆಗೆಟಿವ್ ಹೊರಡೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಈ ಎಕ್ಸ್ಪ್ರೆಷನ್ನೇ ಬರುತ್ತೆ. ಸೊ ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲೂ ಕೂಡ ಅದೇ ಉತ್ತರನ ನಾವು ತೆಗಿಬೋದು.